ಕಂಡಂಥ ಮಹಾನ್ ಭಾವರು ಅವರೊಂದು ಮಾತು ಬರ್ತಾರೆ, ಯತ್ ಪಾದೋದಕ ಸಂಚಯ ಸುರ ನದಿ. ರಾಘವೇಂದ್ರ ಸ್ವಾಮಿಗಳ ಬೃಂದಾವನಕ್ಕೆ ಮಾಡದಂಥ ಅಭಿಷೇಕದ ನೀರು ಗಂಗೆಗೆ ಸಮಾನ ಅಂತಾರೆ. ಯತ್ ಪಾದೋದಕ ಸಂಚಯ ಸುರ ನದಿ. ಸುರ ನದಿ ಅಂದರೆ ಗಂಗೆ. ರಾಘವೇಂದ್ರ ಸ್ವಾಮಿಗಳ ಬೃಂದಾವನಕ್ಕೆ ಅಭಿಷೇಕ ಮಾಡದಂಥ ನೀರಿದೆಯಲ್ಲ, ಇದು ಗಂಗೆಗೆ ಸಮಾನ. ಸರ್ವಯಾತ್ರ ಫಲವ್ಯಾಪ್ತೆ ಯಥಾಶಕ್ತಿ ಪ್ರದಕ್ಷಿಣಂ. ಅಂದರೆ ಯಾರು ರಾಘವೇಂದ್ರ ಸ್ವಾಮಿಗಳ ಬೃಂದಾವನಕ್ಕೆ ಪ್ರದಕ್ಷಿಣೆ ಹಾಕ್ತಾರೋ ಅವರಿಗೆ ಸರ್ವಯಾತ್ರ ಫಲವ್ಯಾಪ್ತೈ, ಅಂದರೆ ಸಕಲ ತೀರ್ಥಕ್ಷೇತ್ರಗಳಿಗೆ ಹೋಗಿ ಬಂದರೆ ಏನು ಫಲ ಸಿಗುತ್ತೋ, ರಾಘವೇಂದ್ರ ಸ್ವಾಮಿಗಳ ಬೃಂದಾವನಕ್ಕೆ ಒಂದು ಪ್ರದಕ್ಷಿಣೆ ಹಾಕಿದ್ರೆ ಅಷ್ಟು ಫಲ ಸಿಗುತ್ತೆ ಅಂತ ಅಪ್ಪಣಾಚಾರ್ಯ ಹೇಳ್ತಾರೆ. ಈ ಅಪ್ಪಣಾಚಾರ್ಯರು ಬರೆದಂಥ ಈ ಒಂದು ಕೃತಿ ರಾಘವೇಂದ್ರ ಸ್ತೋತ್ರ ಏನಿದಕ್ಕೆ ಯಾಕೆ ಇದು ಅಥೆಂಟಿಕ್ ಅಂದರೆ, ಕಡೆಯಲ್ಲಿ ರಾಘವೇಂದ್ರ ಸ್ವಾಮಿಗಳೇ